ಈಗ ನಾವು ಮೈ ಅಳತೆ ಹೇಗೆ ತೆಗೆದುಕೊಳ್ಳೋದು ಅನ್ನೋದನ್ನು ತಿಳ್ಕೊಂಡ್ವಿ. ಅದೇ ರೆಡಿ ಬ್ಲೌಸ್, ತಯಾರಾದಂಥ ಬ್ಲೌಸಿನ ಅಳತೆ ತೆಗೆದುಕೊಂಡು ಹೇಗೆ ಬ್ಲೌಸನ್ನು ತಯಾರಿಸಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಇಲ್ಲೊಂದು ಬ್ಲೌಸ್ ಇದೆ, ಇದು ರೆಡಿ ಇರುವಂಥ ಒಂದು ಬ್ಲೌಸು. ಈ ಬ್ಲೌಸಿನ ಅಳತೆಯನ್ನು ಹೇಗೆ ತೆಗೆದುಕೊಳ್ಳೋದು ನೋಡಿ. ನಾವು ಮೊದಲನೇದಾಗಿ ಬೇಕಾಗಿರೋದು ಪೂರ್ಣ ಉದ್ದ. ನೋಡಿ, ಪೂರ್ಣ ಉದ್ದನ ಭುಜದಿಂದ, ಇಲ್ಲಿ ನೀವು ಜಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಈ ಭುಜದಿಂದ ಇಲ್ಲಿವರೆಗೂ ಇದು ಪೂರ್ಣ ಉದ್ದ. ನೋಡಿ, 33 ಸೆಂಟಿಮೀಟರ್ ಇದೆ. ಈ ತಯಾರಾದಂಥ ಬ್ಲೌಸು 33 ಸೆಂಟಿಮೀಟರ್ ಇದೆ. ನಂತರ ನಮಗೆ ಬೇಕಾಗಿರೋದು ಭುಜ. ನೋಡಿ, ಭುಜನ ಭಾಳ ಇದು ಸರಿಯಾದ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಇದನ್ನು ನೋಡಿ ಸ್ಟ್ರೈಟ್ ಆಗಿ ಇಟ್ಟು, ಈ ಭುಜ ಈ ಥರ ಅಥವಾ ಈ ಥರ ಇಟ್ಕೋಬಾರ್ದು, ನೀಟಾಗಿ ಈ ಥರ ಇರುವಾಗ ನೋಡಿ, ಈ ಜಾಯಿಂಟ್ನಿಂದ ಈ ಜಾಯಿಂಟ್ವರೆಗೂ ಎಷ್ಟಿದೆನೋ ನೋಡಿ, ಇದು 27 ಸೆಂಟಿಮೀಟರ್ಸ್ ನಮಗೆ ಕಾಣಿಸ್ತಾ ಇದೆ. 27 ಸೆಂಟಿಮೀಟರ್ ಇದೆ. ಈ 27 ಭುಜ ನಮಗೆ 27 ಸೆಂಟಿಮೀಟರ್ ಸಿಗ್ತಾ ಇದೆ ಈ ರೆಡಿ ಆದಂಥ ಬ್ಲೌಸ್ನಲ್ಲಿ. ನಂತರ ಮೂರನೇದು ಎದೆ ಸುತ್ತಳತೆ. ನೋಡಿ, ಇದನ್ನು ನಾವು ಇಲ್ಲಿ ಪೂರ್ತಿಯಾಗಿ ಸುತ್ತಳತೆ ತೆಗೆದುಕೊಳ್ಳೋದಿಲ್ಲ. ರೆಡಿಯಾಗಿರೋಂಥ ಬ್ಲೌಸ್ನಲ್ಲಿ 1/4 ಭಾಗ ಅಂದರೆ ಎದೆ ಸುತ್ತಳತೆಯ 1/4 ಭಾಗ ಮಾತ್ರ ನಾವು ಅಳತೆಗೆ ತೆಗೆದುಕೊಳ್ತೀವಿ. ಇಲ್ಲಿ ನೋಡಿ, ಇದು ಹುಕ್ಕು ಇರುವ ಭಾಗದಿಂದ ಬಗಲಿನವರೆಗೂ ನೋಡಿ, ಇದು 21 ಸೆಂಟಿಮೀಟರ್ ಇದೆ. 21 ಸೆಂಟಿಮೀಟರ್ ಇದೆ ಎದೆ ಸುತ್ತಳತೆ, 21 ಸೆಂಟಿಮೀಟರ್. ನಂತರ ಸೊಂಟದ ಸುತ್ತಳತೆನ ನಾವು ರೆಡಿ ಇರೋ ಬ್ಲೌಸ್ನಲ್ಲಿ ಪೂರ್ತಿಯಾಗಿ ತಗೋತೀವಿ. ಅಂದರೆ ಇದನ್ನೇ ಡಬಲ್ ಪಟ್ಟಿ ಅಂತೀವಿ. ನಿಮ್ಗೆ ಹೊಲಿಯುವಾಗ ಇದು ಅರ್ಥ ಆಗುತ್ತೆ. ಇದು ಸಿಂಗಲ್ ಪಟ್ಟಿ, ಹುಕ್ಕನ್ನು ಹಚ್ಚೋ ಭಾಗ ಸಿಂಗಲ್ ಪಟ್ಟಿ. ಅದೇ ಹುಕ್ಕಿನ ಮನೆ, ಹುಕ್ಕು ಹಾಕುವ ಭಾಗ ಇರೋದು ಡಬಲ್ ಪಟ್ಟಿ. ಈ ಡಬಲ್ ಪಟ್ಟಿಯನ್ನು ಬಿಟ್ಟು ನೋಡಿ, ಈ ಡಬಲ್ ಪಟ್ಟಿಯನ್ನು ಬಿಟ್ಟು ಇಲ್ಲಿಂದ ಪೂರ್ತಿಯಾಗಿ ಸುತ್ತಳತೆಯನ್ನು ತೆಗೆದುಕೊಳ್ಬೇಕು. ಎಲ್ಲೂ ನೀರಿಗೆ ಮಾಡಬಾರ್ದು, ಲೂಸ್ ಬಿಡಬಾರ್ದು. ಸರಿಯಾಗಿ ಇದನ್ನು ಸೊಂಟದ ಸುತ್ತಳತೆಯನ್ನು ತಗೋಬೇಕು. ಇದನ್ನು ಇಲ್ಲಿ ಭಾಗದವರೆಗೂ ಇದು 76 ಸೆಂಟಿಮೀಟ್ರ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊಂಟದ ಸುತ್ತಳತೆ 76 ಸೆಂಟಿಮೀಟರ್ ಇದೆ. ನಂತರ ತೋಳಿನ ಉದ್ದ. ತೋಳಿನ ಉದ್ದ ನೋಡಿ, ಭುಜದ ಭಾಗದಿಂದ ತೋಳಿನ ಉದ್ದ ಇದು 13 ಸೆಂಟಿಮೀಟರ್ ಇದೆ. ನಮಗಿಲ್ಲಿ ತಯಾರಾದಂಥ ಬ್ಲೌಸಿನ ತೋಳಿನ ಉದ್ದ 13 ಸೆಂಟಿಮೀಟರ್ ಇದೆ. ನಂತರ ತೋಳಿನ ಸುತ್ತಳತೆಯನ್ನು ಈ ಥರ ತೆಗೆದುಕೊಳ್ತೀವಿ. ನೋಡಿ, ಇಲ್ಲಿ ಹೊಲಿಗೆ ಇದೆ, ಆ ಹೊಲಿಗೆಗೆ ಸರಿಯಾಗಿ ಮಡಚಿ
ಮಧ್ಯಭಾಗದಿಂದ ಆ ಹೊಲಿಗೆವರೆಗೂ ಎಷ್ಟು ಬರುತ್ತೋ ಅಷ್ಟು. ಇದು ನೋಡಿ 14 ಸೆಂಟಿಮೀಟರ್ ಇದೆ. ತೋಳಿನ ಸುತ್ತಳತೆ 14 ಸೆಂಟಿಮೀಟರ್. ಅಂದರೆ ಅದನ್ನು ನಾವು ಪೂರ್ತಿಯಾಗಿ ತೋಳಿನ ಸುತ್ತಳತೆ ತೆಗೆದುಕೊಂಡಾಗ 2ರಿಂದ ಗುಣಿಸಿ 28 ಸೆಂಟಿಮೀಟರ್. ನೋಡಿ 28 ಸೆಂಟಿಮೀಟರ್. ನಂತರ ಮುಂದಿನ ಕೊರಳು. ಮುಂದಿನ ಕೊರಳನ್ನು ಈ ಮುಂಭಾಗವನ್ನು ಸರಿಯಾಗಿಟ್ಕೊಂಡು ಭುಜದಿಂದ ನೋಡಿ 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 ಇದು 13 ಸೆಂಟಿಮೀಟರ್ ಇದೆ. ನಮಗೆ ಮುಂದಿನ ಕೊರಳು 13 ಸೆಂಟಿಮೀಟರ್ ಇದೆ. ನಂತರ ಹಿಂದಿನ ಕೊರಳು. ಹಿಂದಿನ ಕೊರಳು ಅದು ಅವರ ಇಚ್ಛೆಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಆದರೆ ಇಲ್ಲಿ ತಯಾರಾದಂಥ ಬ್ಲೌಸ್ ಎಷ್ಟಿದೆ ಅನ್ನೋದನ್ನು ನೋಡೋಣ. ನೋಡಿ ಇದು 19 ಸೆಂಟಿಮೀಟರ್ ಇದೆ. ನಾವಿಲ್ಲಿ ನೋಡ್ಬೋದು 19 ಸೆಂಟಿಮೀಟರ್. ಹಿಂದಿನ ಕೊರಳು 19 ಸೆಂಟಿಮೀಟರ್ ಇದೆ. ಈ ರೀತಿಯಾಗಿ ನಾವು ಮೈ ಅಳತೆನ ಮತ್ತು ತಯಾರಾಗಿ ಇರುವಂತಹ ಬ್ಲೌಸಿನ ಅಳತೆಯನ್ನು ಹೇಗೆ ತೆಗೆದುಕೊಳ್ಳಬಹುದು ಅನ್ನೋದನ್ನು ನಾವು ನೋಡಿದ್ವಿ. ಅದೇ ಅಳತೆಯನ್ನು ಉಪಯೋಗಿಸಿ ನಾವು ನಂತರದಲ್ಲಿ ಮಾರ್ಕ್ ಮಾಡಿ, ಕಟ್ ಮಾಡಿ, ಜೋಡಿಸಿ ಹೊಲಿಬಹುದಾಗಿದೆ.